ಬಾಗಲಕೋಟೆ ನಗರಸಭೆ ಕಚೇರಿಯಲ್ಲೇ ಕಳ್ಳತನ ಸಿಬ್ಬಂದಿ ಗಣಪತಿ ಪೂಜೆ ಮಾಡ್ತಾ ಇದ್ದಾಗ ಖದೀಮನ ಕೈಚಳಕ. ಆಗಸ್ಟ್ 28ರಂದು ನಡೆದಿರುವಂತಹ ಕಳ್ಳತನದ ವಿಡಿಯೋ ವೈರಲ್ ಆಗಿದೆ. ಸತ್ಯನಾರಾಯಣ ಪೂಜೆಯಲ್ಲಿ ಭಾಗಿಯಾಗಿದ್ರು ನಗರಸಭೆಯ ಸಿಬ್ಬಂದಿ. ಈ ವೇಳೆ ನಗರಸಭೆ ಕಚೇರಿಗೆ ಬಂದ ಕಳ್ಳನಿಂದ ಬ್ಯಾಗ್ ಅನ್ನ ಕಳ್ಳತನ ಮಾಡಲಾಗಿದೆ. ಬೆಳ್ಳಿ ಚೈನು, ಹಣ, ಡಾಕ್ಯುಮೆಂಟ್ಸ್ ಇದ್ದಂತ ಬ್ಯಾಗ್ ಅನ್ನ ಕಳ್ಳತನ ಮಾಡಲಾಗಿದೆ. ಬಾಗಲಕೋಟೆಯ ನವನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿಯೇ ಈ ಒಂದು ಘಟನೆ ನಡೆದಿದೆ. ಅಧಿಕಾರಿಗಳೆಲ್ಲ ಪಾಪ ಪೂಜೆಯಲ್ಲಿ ಭಾಗಿಯಾಗಿದ್ರು, ಎಲ್ಲರೂ ಬ್ಯುಸಿ ಇದ್ದು ಈ ಸಂದರ್ಭದಲ್ಲಿ ಕಳ್ಳತನವನ್ನ ಮಾಡಿರೋದು. ಸರಿಯಾದ ಸಮಯಕ್ಕೆ ಬಂದಿದ್ದೀನಿ ಅಂತ ಕಳ್ಳ ಭಾವಿಸಿದ್ದಾನೆ. ಅಲ್ಲಿದ್ದ ಬ್ಯಾಗ್ ಅನ್ನ ಎತ್ಕೊಂಡು ಎಸ್ಕೇಪ್ ಆಗಿದ್ದಾನೆ. CCTVಯಲ್ಲಿ ಇದರ ವಿಜುವಲ್ಸ್ ರೆಕಾರ್ಡ್ ಆಗಿರೋದನ್ನ ನೀವು ಗಮನಿಸ್ತಾ ಇರ್ಬೋದು. ನೋಡಿ, ನೀಟಾಗಿ ಸಲೀಸಾಗಿ ಏನೋ ಇದೇ ಆಫೀಸಲ್ಲಿ ಈತ ಕೆಲಸ ಮಾಡ್ಕೊಂಡಿದ್ದಾನೇನೋ ಅನ್ನುವಂಥ ರೀತಿಯಲ್ಲಿ ಬಂದಿರೋದು. ಅಲ್ಲಿದ್ದಂಥ ಬ್ಯಾಗನ್ನು ಕತ್ಕೊಂಡು ಎಸ್ಕೇಪ್ ಆಗಿದ್ದಾನೆ. ಬಾಗಲಕೋಟೆ ನಗರಸಭೆ ಕಚೇರಿಯಲ್ಲಿಯೇ ಕಳ್ಳ ತನ್ನ ಕೈ ಜಳಕವನ್ನು ತೋರಿಸಿದ್ದಾನೆ. ಸಿಬ್ಬಂದಿ ಎಲ್ಲ ಬ್ಯುಸಿ ಇದ್ರಂತೆ, ಗಣಪತಿ ಪೂಜೆ ಇತ್ತು, ಸತ್ಯನಾರಾಯಣ ಪೂಜೆನ ಇಟ್ಕೊಂಡಿದ್ರಂತೆ. ಹಾಗಾಗಿ ಎಲ್ಲ ಪೂಜಾ ಕಾರ್ಯದಲ್ಲಿ ಹಬ್ಬದ ಮೂಡ್ನಲ್ಲಿ, ಸೆಲೆಬ್ರೇಷನ್ ಮೂಡ್ನಲ್ಲಿ ಇದ್ರು. ಆಗ ಸರಿಯಾದ ಸಮಯಕ್ಕೆ ನಾನು ಬಂದಿದ್ದೀನಿ, ದೋಚಿದ್ರೆ ಸರಿಯಾಗೇ ದೋಚಬೇಕು ಅಂತ ಟೇಬಲ್ ಮೇಲೆ ಇದ್ದಂಥ ಬ್ಯಾಗನ್ನು ತೆಗೆದುಕೊಂಡು ಹೋಗಿದ್ದಾನೆ. ಆ ಬ್ಯಾಗ್ನಲ್ಲಿ ಹಣ ಇತ್ತಂತೆ, ಬೆಳ್ಳಿ ಚೈನ್ ಇತ್ತಂತೆ, ಕೆಲವೊಂದಷ್ಟು ಡಾಕ್ಯುಮೆಂಟ್ಸ್ಗಳು ಕೂಡ ಇತ್ತು ಅನ್ನೋದನ್ನು ಹೇಳಲಾಗ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಪ್ರಕರಣ ದಾಖಲಾಗಿರಬೇಕು. ಸದ್ಯ ಪೊಲೀಸರು ತನಿಖೆಯನ್ನು ನಡೆಸ್ತಾ ಇರ್ತಾರೆ. ಈತ ಯಾರು, ಏನು, ಎತ್ತ ಅನ್ನೋದನ್ನು ಕಂಡುಹಿಡಿಬೇಕಾಗತ್ತೆ. ಈ CCTVಯ ವಿಜುವಲ್ಸಲ್ಲಿ ಕ್ಲೀನಾಗಿ ಮುಖ, ಚಹರೆ ಗೊತ್ತಾಗ್ತಾ ಇದೆ, ರೆಕಾರ್ಡ್ ಆಗಿದೆ ಅಲ್ಲ ಫೇಸ್, ಹಾಗಾಗಿ ಕಂಡು ಹಿಡಿಬಹುದು. ಪೊಲೀಸರು ಈಗ ಹೇಗೆ ತನಿಖೆ ನಡೆಸ್ತಿದ್ದಾರೆ, ಇದು ಯಾರ್ದು ಬ್ಯಾಗು, ಏನು ಕತೆ, ಈ ಬಗ್ಗೆ ಮಾಹಿತಿ ಸಿಗಬೇಕಿದೆ.